ಹಾಯ್ ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಬರೀ ಜೋಳದ ರೊಟ್ಟಿ ಖಾರ ಚಟ್ನಿ ತಿಂತಾರೆ ಅನ್ನೋರಿಗೆ ಈ ರೆಸಿಪಿ ವಿಡಿಯೋ. ನಾವು ಸಖತ್ತಾಗಿರೋ ರೆಸಿಪಿಗಳನ್ನು ಮಾಡ್ಕೊಂಡು ತಿಂತೇವೆ ರೀ. ಸ್ಪೆಷಲಿ ಕರಾವಳಿ ಮಲೆನಾಡು ಮಂದಿಗೆ ನಾವು ಉತ್ತರ ಕರ್ನಾಟಕದವರು ಅಂದು ಕೂಡಲೇ ಅಪ್ಪ ಖಾರ ತಿಂತಿರಲ್ಲ ರೊಟ್ಟಿ ತಿಂತೀರ ಕೇಳ್ತಾರೆ. ಸೊ ಇವತ್ತು ನಮ್ಮ ತಾಲೂಕು ಅನ್ನೋ ಹೆಮ್ಮೆ ರಾಣೆಬೆನ್ನೂರಿನ ಸ್ಪೆಷಲ್ ಬಿರಂಜಿ ರೆಸಿಪಿಯನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಮಸಾಲೆಗಳನ್ನು ಲೋ ಫ್ಲೇಮಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಅದು ಘಮ ಬರೋ ತನಕ ಹುರಿದ್ಕೊಳ್ಳಿ. ಹೊತ್ತಿಸ್ಬೇಡಿ, ಅಲ್ಲಿ ಮಸಾಲೆ ಪೌಡ್ರ್ ಪರಿಮಳನೇ ಚೇಂಜ್ ಆಗುತ್ತೆ. ನಮ್ಮ ರಾಣೆಬೆನ್ನೂರಿನ ಗೌರಿಶಂಕರ್ ಖಾನಾವಳಿದು ಸ್ಪೆಷಾಲಿಟಿ ಇದು ಬಿರಂಜಿ. ಸೊ ಕೆಲವರು ಎಲ್ಲೆಲ್ಲಿಂದನೋ ಬರ್ತಾರೆ ಊಟ ಮಾಡಲಿಕ್ಕೆ. ಅಲ್ಲಿ ಈ ರೀತಿ ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಹಸಿಮೆಣಸು ಯಾವುದನ್ನು ಹಾಕೋದಿಲ್ಲ. ನಾನು ಸುಮಾರು 25-30 ವರ್ಷ ಇದನ್ನು ಊಟ ಮಾಡಿಕೊಂಡೇ ಬಂದಿರೋಳು. ಹಾಗಾಗಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮಸಾಲೆನೇ ಮೇನ್. ಬೇಕಂತಂದರೆ ಗೋಡಂಬಿಯನ್ನು ಸೇರಿಸ್ಬೋದು. ಸೊ ಈಗ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಅಥವಾ ನೀವು ಓಪನ್ ಪಾತ್ರೆಯಲ್ಲಿ ಮಾಡೋದಾದರೆ ಓಪನ್ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ಒಂದು 2 ಚಮಚ ಏನು ಮಾಡ್ತಿದ್ದೀನಿ ಬೆಣ್ಣೆ. ಇದು ಮನೆಯಲ್ಲೇ ಪಾಕೆಟ್ ಹಾಲಿಂದ ಮಾಡ್ಕೊಂಡಿರ್ತಕ್ಕಂಥ ಬೆಣ್ಣೆ. ಇದನ್ನು ಕ್ಲೀನಾಗಿ ತೊಳ್ಕೊಬೇಕು. ಮತ್ತು ಮನೆಯಲ್ಲೇ ಎಮ್ಮೆ ಹಾಲು ಅಥವಾ ಆಕಳ ಹಾಲಲ್ಲಿ ಮಾಡಿರ್ತಕ್ಕಂಥ ಬೆಣ್ಣೆ ಅದರಂತೂ ಸಖತ್ತು ಟೇಸ್ಟ್. ಇದಕ್ಕೆ ಹೆಚ್ಚು ಬೆಣ್ಣೆ ಹಾಕಿದಷ್ಟು ಈ ಬಿರಂಜಿ ಅನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಕಾಂಬಿನೇಷನ್ ಅಂತ ಹೇಳಿದ್ರೆ ನಾವು ಮಾಡೋದು ಬದನೆಕಾಯಿ ಎಣ್ಗಾಯಿ. ಸೊ ಬೆಣ್ಣೆ ಕಾದಿದ್ದೇನೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಿಪ್ಪೆ ಸುಲಿದಿಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಗೋಡಂಬಿ. ಈಗ ಇದಕ್ಕೆ ಹಸಿಮೆಣಸು ಈರುಳ್ಳಿ ಎಲ್ಲ ಹಾಕ್ತಾರೆ. ಬಟ್ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಮಸಾಲೆ ಫ್ಲೇವರ್ ಮಾತ್ರ ಇದ್ರೇ ಅದು ಸಖತ್ ಬಿರಂಜಿ ಆಗೋದು. ಸೊ ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ಹಸಿ ಶುಂಠಿ, ಇದು ಕೂಡ ಆಪ್ಷನಲ್. ನಮ್ಮ ಮನೇಲೆಲ್ಲ ಹಸಿ ಶುಂಠಿ ಏನೂ ಹಾಕೋದಿಲ್ಲ. ಬೆಳ್ಳುಳ್ಳಿ ಮತ್ತು ಮಸಾಲೆ, ಬೇಕಂತಂದರೆ ಕರಿಬೇವು, ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡು ಆದಮೇಲೆ ನಾವೇನು ಮಸಾಲೆ ಮಾಡಿಟ್ಕೊಂಡಿರ್ತೀವಿ ನೋಡಿ, ಓವರ್ ಮಸಾಲೆ ಆದರೂ ಕೂಡ ಸರಿಯಾಗೋದಿಲ್ಲ. ಸೊ ನೋಡಿಕೊಂಡು ಮಸಾಲೆ ಪೌಡ್ರನ್ನು ಸೇರಿಸ್ಕೊಳ್ಳಿ. ಇದನ್ನು ಆವಾಗಲೇ ಮಸಾಲೆ ಮಾಡಿ ಹಾಕ್ಕೊಂಡ್ರೆ ಇದಕ್ಕೆ ಒಳ್ಳೆಯದು. ಮಾಡಿಟ್ಟಿದ್ದು ಪರಿಮಳ ಹೋಗಿರುತ್ತೆ. ನಾನು ಆ ಲೋಟದಲ್ಲಿ 1/4 ಲೋಟ ಅಕ್ಕಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಅದಕ್ಕಾಗಿಯೇ ಆ ಲೋಟ ತೋರಿಸಿದ್ದು. ಈ ರೀತಿ ಮಸಾಲೆ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ, ನಾನು ಆ ಲೋಟದಲ್ಲೇ ಅಳತೆ ಮಾಡಿ ಇಟ್ಕೊಂಡು 2.5 ಲೋಟ ನೀರು, ಅಂದರೆ 1 ಚಂಬಷ್ಟು ನೀರು ಆಗ್ತಾಯಿದೆ. ಅಷ್ಟು ನೀರನ್ನು ಏನು ಮಾಡೋದು ಅಂತ ಹೇಳಿದ್ರೆ ಈಗ ಸೇರಿಸ್ಕೊಳ್ಳಿ. ಇದಕ್ಕೆ ಜಾಸ್ತಿ ಹೊತ್ತು ಹಾಗೆ ಬಿಡಬೇಡಿ, ಮಸಾಲೆ ಕತ್ತೋಗುತ್ತೆ. ಈಗ 1 ಚಂಬು ನೀರನ್ನು ಹಾಕ್ಕೊಂಡೆ, ಅಂದರೆ 2.5 ಲೋಟ. ಈಗ ಇಟ್ಕೊಂಡಿರ್ತಕ್ಕಂಥ ಅಕ್ಕಿಯನ್ನು ಏನು ಮಾಡ್ತಾಯಿದ್ದೀನಿ ಸೇರಿಸ್ತಾ ಇದ್ದೇನೆ. ಅಕ್ಕಿಯನ್ನು ಹಾಕಿ ಮಿಕ್ಸ್ ಕೊಟ್ಟು ಕುದಿ ಬರೋ ತನಕ ಬೇಡಿ. ಅಂದರೆ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿದರೆ ಬೇಗ ವಿಶಿಲ್ ಆಗುತ್ತೆ, ಅನ್ನನೂ ಚೆನ್ನಾಗಾಗುತ್ತೆ, ಎಲ್ಲ ಮಸಾಲೆಯನ್ನು ಹೀರ್ಕೊಳ್ಳುತ್ತೆ ಅಕ್ಕಿ. ಸೊ ಈ ರೀತಿ ತಿರುಗಿಸಿ ಬಿಡಿ. ಕುದಿಯುವಾಗ ಒಂದು ಸಾರಿ ಏನು ಮಾಡಿ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಲಿಂಬೆ ಹುಳಿ ಬೇಕಾದರೂ ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಹಾಕ್ಕೋಬೋದು. ಅನ್ನ ಉದುರಾಗೂ ಬರ್ತಾ ಇದೆ. ನಾವು ಮತ್ತೆ ಇಲ್ಲಿ ಇದಕ್ಕೆ ಬೆಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮತ್ತು 1.5 ಚಮಚ, ಸುಮಾರು 3ರಿಂದ ಹತ್ತತ್ರ 4 ಚಮಚ ಬೆಣ್ಣೆಯನ್ನು ನಾನು ಇದಕ್ಕೆ ಸೇರಿಸಿದ್ದೇನೆ. ನಾವು ಊಟ ಮಾಡಿದರೆ ಬಿರಂಜಿಯನ್ನು ಕೈಯಲ್ಲಿ ಅದರದ್ದು ಜಿಗಿ ಬರಬೇಕು, ಅಷ್ಟು ಬೆಣ್ಣೆಯನ್ನು ಇದಕ್ಕೆ ಹಾಕಿದ್ರೇ ಟೇಸ್ಟ್. ಲಿಂಬೆ ಹುಳಿ ಆಪ್ಷನಲ್ಲು. ಅನ್ನ ಬಿಡಿ ಬಿಡಿ ಆಗಲಿ ಉದುರಾಗಿ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಹಾಕ್ತಾ ಇರೋದು. ಸೊ ಈ ರೀತಿ ಹಾಕಿ ತಿರುಗಿಸಿ ಮುಚ್ಚಳ ಮುಚ್ಚಿ 2 ವಿಜಿಲನ್ನು ಕೂಗಿಸ್ರಿ. ಕುದಿ ಬಂದ ತಕ್ಷಣ ಮುಚ್ಚೋದ್ರಿಂದ ವಿಜಿಲ್ ಕೂಡ ಬೇಗ ಬರುತ್ತೆ, ಯಾವುದೇ ರೀತಿ ತಳ ಹಿಡಿಯೋದಿಲ್ಲ. ನೋಡಿ, 2 ವಿಜಿಲ್ ಆದಮೇಲೆ ಇದ್ರದ್ದು ಮುಚ್ಚಳ ತೆಗೆದ್ರೆ ಘಮ 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 ಅಂತ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಅನ್ನ ಬಂದಿದೆ. ಕಲರು ಕೂಡ ಅಷ್ಟೇ ಮಸ್ತಾಗಿ ಬಂದಿದೆ. ಇದಕ್ಕೆ ನೀವು ಚಕ್ರ ಮೊಗ್ಗು ಹಾಕದೇ ಇದ್ದರೂ ಕೂಡ ಒಳ್ಳೆಯದು. ಥ್ಯಾಂಕ್ ಯು.